ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 ಜ್ಯುವೆಲರ್ಸ್. ಆ್ಯಸ್ ಯೂಶುವಲ್ ಮತ್ತೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಮತ್ತೆ ಆರ್ಡರ್ ಬಂದಿದೆ ಅಂತಲೇ ಅರ್ಥ. ಸೊ ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ತುಂಬಾ ಆರ್ಡರ್ ಬಂದಿದೆ. ಸೊ ಒನ್ ಬೈ ಒನ್ ಹೇಳ್ತೀನಿ ಏನೇನು ಅಂತ. ಫಸ್ಟ್ ಆಫ್ ಆಲ್ ನೋಡೋದಾದರೆ ಮಾಂಗಲ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದು ಬಂದುಬಿಟ್ಟು ಅರೌಂಡ್ 29 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಲೆಂತ್ ಬಂದುಬಿಟ್ಟು 24 ಇಂಚಸ್ ಆಗಿದೆ. ಇವ್ರು ಬಂದುಬಿಟ್ಟು ಹೊಸ ಕಸ್ಟಮರು. ಇವರು ಅತ್ತಿಬೆಲೆಯಿಂದ ಆರ್ಡರ್ ಮಾಡಿರೋದು. ಇವರು ಪ್ರಾಪರ್ ಬಂದುಬಿಟ್ಟು ಆಂಧ್ರ ಪ್ರದೇಶ್ ಪುಂಗ್ನೂರ್ ಹತ್ರದಿಂದ ಅವರು ಬಂದು ಆರ್ಡರ್ ಮಾಡಿರೋದು. ಬಟ್ ಇಲ್ಲಿ ಸೆಟ್ಲ್ ಆಗಿರೋದಲ್ಲ, ಅತ್ತಿಬೆಲೆ ಅಂತೆ. ಕಸ್ಟಮರ್ ನೇಮು ಡೀಟೇಲ್ಸ್ ಏನು ಜಾಸ್ತಿ ಹೇಳೋಕ್ಕೋಗಲ್ಲ. ಬಟ್ ಎಲ್ಲಿಂದ ಲೊಕೇಶನ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಹೊಸದಾಗಿ ಯಾರಾದರೂ ಆರ್ಡರ್ ಮಾಡ್ತಾರೆ, ಅವ್ರಿಗೆ ನಂಬಿಕೆ ಒಂದು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದು ಬಂದುಬಿಟ್ಟು 29 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಸೊ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಟೈರು ಮತ್ತು ಬಲ್ಬು ಡಿಸೈನಲ್ಲಿ. ಸೊ ಅವರು ಸೆಲೆಕ್ಟ್ ಮಾಡಿರೋ ಡಿಸೈನಲ್ಲಿ ಏನಂದರೆ ಬಲ್ಬ್ ಅಥವಾ ಪ್ಲೇನ್ ಬಲ್ಬ್ ಇತ್ತು. ಸೊ ನಾವು ಏನು ಹೇಳಿದ್ವು ಅಂದರೆ ಕಸ್ಟಮರ್ಗೆ ಸ್ವಲ್ಪ ಸಜೆಷನ್ ಕೊಟ್ಟು ಅಲ್ಲಿ ಮಿಲ್ಲರ್ ಅಂತೀವಿ ಇದನ್ನು, ಸ್ವಲ್ಪ ಡಿಸೈನ್ ಥರ ಮಾಡಿಕೊಡ್ತೀವಿ, ಇನ್ನು ಸ್ವಲ್ಪ ಚೆನ್ನಾಗಿ ಡಿಸೈನ್ ಎಲಿವೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ನಿಮ್ಮ ಇಷ್ಟ, ಹೆಂಗೆ ಚೆನ್ನಾಗಿ ಬರುತ್ತೋ ಹಂಗೆ ಮಾಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವರು 30 ಗ್ರಾಮ್ ಬಜೆಟ್ ಅಂದ್ಕೊಂಡು ಬಂದಿದ್ದರು. ಬೇರೆ ಕಡೆ ಜ್ಯುವೆಲ್ರಿ ಶಾಪಲ್ಲಿ ಕೊಟೇಶನ್ ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಅವರೇನಂದರೆ ನಮ್ಮ ಹತ್ರನೇ ಮಾಡಿಸ್ಬೇಕು, G7 ಜ್ಯುವೆಲರ್ಸಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು 2-3 ಕಡೆ ವಿಚಾರಿಸಿ ಬೇರೆ ಅವ್ರ ರಿಲೇಟಿವ್ಸ್ ಎಲ್ಲ ಹೇಳಿದ್ರಂತೆ ಇಲ್ಲಿ ಮಾಡಿಸ್ಕೊಡಿ ಚೆನ್ನಾಗಿರುತ್ತೆ ಅಂತ. ಅವರು ಕೇಳಲೇ ಇಲ್ಲ ಅಂತ, G7 ಜ್ಯುವೆಲರ್ಸಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ ಹಂಗೆ ಬಂದು ಕಸ್ಟಮರ್ ಇಂಥ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕೊಟ್ಟರೆ. ಸೊ ಇದು 916 ಹಾಲ್ಮಾರ್ಕಲ್ಲಿ ಆಗಿದೆ. ಇದಕ್ಕೂ ಕಾರ್ಡೆಲ್ಲ 916 ಹಾಲ್ಮಾರ್ಕಲ್ಲಿ ಆಗಿದೆ. ಬಟ್ ಏನಂದರೆ ಹಾಲ್ಮಾರ್ಕು ಕಾರ್ಡ್ ಹಾಕ್ಸ್ಬೇಕು, ಇವಾಗೇ ರೆಡಿ ಆಗಿರೋದಿದ್ದು. ಸೊ ಬೆಂಗಳೂರಿಗೆ ತೊಗೊಂಡೋಗಿ ಹಾಲ್ಮಾರ್ಕು ಮತ್ತು ಕಾರ್ಡೆಲ್ಲ ಸರ್ಟಿಫೈ ಮಾಡಿಸ್ಬೇಕಿದು. ಲೆಂತ್ ಬಂದ್ಬಿಟ್ಟು 24 ಇಂಚಸ್ ಲಾಂಗ್ ಇದೆ. ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ 30 ಗ್ರಾಮ್ ವೆಯ್ಟಲ್ಲಿ ಮಾಡ್ಕೊಬೇಕು ಅಂದ್ಕೊಂಡಿದ್ರು. ಮತ್ತು 1 ಗ್ರಾಮಲ್ಲಿ ತಾಳಿ ಗುಂಡು ಬೇಕು ಅಂತ ಹೇಳಿದ್ರು. ಸೊ ಬಜೆಟ್ ಇರೋ 30 ಗ್ರಾಮ್ಸ್. ಸೊ ಅದಕ್ಕಾಗಿ 29 ಗ್ರಾಮ್ ಚೇಂಜ್ ಮಾಡಿ ಮತ್ತು 1 ಗ್ರಾಮ್ ತಾಳಿ ಗುಂಡು ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಆ ಥರ ಮಾಡ್ಕೊಂಡಿದ್ದಾರೆ. ಏನೂ ತೊಂದರೆ ಇಲ್ಲ. ಬಟ್ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ. ಅವ್ರು ನಂಬಿಕೆ ಇಟ್ಟಿದ್ದಕ್ಕೆ ಡಿಸೈನ್ ಎಲ್ಲ ನೀಟಾಗಿ ಬಂದಿದೆ, ಫಿನಿಶಿಂಗ್ ನೀಟಾಗೇ ಬಂದಿದೆ. ಸೊ ಓವರಾಲ್ ಆಗಿ ಚೆನ್ನಾಗೇ ಬಂದಿದೆ ಚೈನು. ಮತ್ತು ಇನ್ನೊಂದು ಲಕ್ಷ್ಮಿ ಪೆಂಡೆಂಟ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇವರು ಬಂದುಬಿಟ್ಟು ಹೊಸ ಕಸ್ಟಮರೇ. ಇವರು ಬಂದುಬಿಟ್ಟು ಯಲಹಂಕದಿಂದ ಬಂದು ಆರ್ಡರ್ ಮಾಡಿರೋದು ಕಸ್ಟಮರ್ ಇವರು. ಸೊ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಏನಂದರೆ ಅವ್ರ ಹತ್ರ ಆಲ್ರೆಡಿ ಮುತ್ತಿನ ಸರ ಇತ್ತು. ಸೊ ಅದಕ್ಕೆ ಸರ ಖಾಲಿ ಆಗಿತ್ತು, ಅದಕ್ಕೇನು ಪೆಂಡೆಂಟ್ ಏನಿರಲಿಲ್ಲ. ಪೆಂಡೆಂಟ್ ಒಂದು ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ರು. ಮತ್ತು ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಮತ್ತು ಕೆಳಗಡೆ ಡ್ರಾಪ್ಸ್ ಬರುತ್ತಲ್ಲ, ಡ್ರಾಪ್ಸಲ್ಲಿ ಬರೀ ಗುಂಡು ಮಾತ್ರ ಇತ್ತು, ಪ್ಲೇನ್ ಗುಂಡು ಇತ್ತು. ಸೊ ಅದಕ್ಕೆ ಮೇಡಮ್ ಇನ್ನು ಸ್ವಲ್ಪ ಇದು ಫುಲ್ಲು ನೀಟಾಗಿ ಕವರ್ ಆದರೆ ಚೆನ್ನಾಗಿರುತ್ತೆ, ಮತ್ತು ಡಿಸೈನ್ ಇನ್ನು ಸ್ವಲ್ಪ ಎಲಿವೇಟಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಮತ್ತೆ ಅವ್ರು ಸಜೆಷನ್ ಮಾಡಿದ್ವು. ಗುಂಡನ್ನು ಅಷ್ಟೇ ಡಿಸೈನ್ ಗುಂಡು ಹಾಕಿದ್ದೀವಿ. ಪ್ಲೇನ್ ಗುಂಡು ಆದರೆ ಒಂಥರ ಪ್ಲೇನ್ ಇರುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಡಿಸೈನ್ ಗುಂಡು ಹಾಕಿದ್ದೀವಿ. ಮತ್ತು ಆ ಕಡೆ ಈ ಕಡೆ ಪರ್ಲನ್ನು ಅಟ್ಯಾಚ್ ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇದು ಡ್ರಾಪ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ವೆಯ್ಟ್ ಬಂದುಬಿಟ್ಟು ಅರೌಂಡ್ 16 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಕಸ್ಟಮರ್ ಬಂದುಬಿಟ್ಟು 13 ಗ್ರಾಮ್ ವೆಯ್ಟ್ ಹೇಳಿದರು. ಬಟ್ ಕಸ್ಟಮರ್ ಏನಂದರೆ ತೂಕ ಎಷ್ಟಾದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಡಿಸೈನ್ ನೀಟಾಗಿ ಬರಬೇಕು, ಫಿನಿಶಿಂಗ್ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕಾಗಿ ತೂಕದ ಬಗ್ಗೆ ಏನೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಸ್ಟಾರ್ಟಿಂಗ್ 13 ಗ್ರಾಮ್, ಯಾಕಂದರೆ ಮುತ್ತಿನ ಸರಾಗೆ ಇದು ಮ್ಯಾಚ್ ಮಾಡೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ 13 ಗ್ರಾಮ್ ಅಂದ್ಕೊಂಡಿದ್ವು. ಮತ್ತು ಏನಾಯ್ತು ಅಂದರೆ ಚಿಕ್ಕ ಇದು ಮಂಟಪ ಎಲ್ಲ ಇದೆ ಅಲ್ಲ, ಸೊ ಲಕ್ಷ್ಮಿ ಮಂಟಪದಲ್ಲಿ ಕೂತ್ಕೊಂಡಿರೋ ಟೈಪ್ ಎಲ್ಲ ಇದೆ. ಸೊ ಇದು ಎಲ್ಲ ಡೀಟೇಲ್ ಎಲ್ಲ ನೀಟಾಗಿ ಬರಬೇಕಂದ್ರೆ ನಿಮಗೆ ಏನಂದರೆ ತೂಕ ಸ್ವಲ್ಪ ಜಾಸ್ತಿ ಇದ್ರೇ ಫಿನಿಶಿಂಗು ಡೀಟೇಲಿಂಗ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಹಂಗಂತ ಹೇಳ್ಬಿಟ್ಟು ಎಲ್ಲ ಫಿನಿಶ್ ಆಗೋಷ್ಟರಲ್ಲಿ ಇದೊಂದು 16 ಗ್ರಾಮ್ ವೆಯ್ಟ್ ಆಗಿದೆ. ಡಿಸೈನ್ ತುಂಬಾ ಚೆನ್ನಾಗಿದೆ, ನಕಾಸ್ ವರ್ಕಲ್ಲಿ ಮಾಡಿರೋದು. ಇದು ಡಿಸೈನ್ ಎಲ್ಲ ನೋಡ್ಬೋದು ನೀವು. ಆ ಥರದಿಂದ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೂ ಈ ಥರ ಏನಾದರೂ ಬೇಕಾದರೆ ಬಂದು G7 ಜ್ಯುವೆಲರ್ಸಲ್ಲಿ ಆರ್ಡ್ರ್ ಮಾಡಿ. ಇದು 916 ಹಾಲ್ಮಾರ್ಕ್ ಆಗಿದೆ. ಮತ್ತು ಇದಕ್ಕೂ ಕಾರ್ಡೆಲ್ಲ ಹಾಕ್ಸಿದ್ದೀವಿ. ಇದ್ರದ್ದು ಮತ್ತು ಪರ್ಲ್ ವೆಯ್ಟು, ಸ್ಟೋನ್ ವೆಯ್ಟ್ ಎಲ್ಲ ಏನಿದೆ ಎಲ್ಲ ಕಸ್ಟಮರ್ಗೆ ಮೈನಸ್ ಕೊಡ್ತೀವಿ, ಇದು ವಿಷಯ. ಮತ್ತು ಟಾಪ್ಸ್ ಒಂದು ಜೊತೆ ಆರ್ಡರ್ ಮಾಡಿದ್ದಾರೆ 5 ಗ್ರಾಮ್ಸಲ್ಲಿ. ಇದು ಬಂದುಬಿಟ್ಟು ಚಿಂತಾಮಣಿಯಿಂದನೇ ಆರ್ಡರ್ ಮಾಡಿರೋದು. ಸೊ ಕಸ್ಟಮರ್ ಡೀಟೇಲ್ಸ್ ಸರಿಯಾಗಿ ಗೊತ್ತಿಲ್ಲ ನನಗೆ, ಬಟ್ ಚಿಂತಾಮಣಿಯಿಂದ ಆರ್ಡರ್ ಮಾಡಿರೋದು. ಇದಕ್ಕೆ ಮುಂಚೆನೂ ಈ ಥರದ್ದೊಂದು ಡಿಸೈನ್ ಮಾಡಿದ್ವು. ಸೊ ಕಸ್ಟಮರ್ಸ್ ಮತ್ತೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮತ್ತೆ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಸೇಮ್ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ, ಸೇಮ್ ಡಿಸೈನ್ ಆಗಿದೆ. ಇದೊಂದು 5 ಗ್ರಾಮ್ಸ್ ವೆಯ್ಟಲ್ಲಾಗಿದೆ. ಇದಕ್ಕೂ ಬೀಡ್ಸು ವೆಯ್ಟ್ ಎಲ್ಲ ಏನಿದೆ ಅದೆಲ್ಲ ಮೈನಸ್ ಬರುತ್ತೆ ಕಸ್ಟಮರ್ಗೆ.
ಮತ್ತು ಬೆಂಗಳೂರು KR ಇಂದ ಒಂದು ಆರ್ಡರ್ ಬಂದಿದೆ. ಸೊ ಇವ್ರು ಬಂದುಬಿಟ್ಟು ಇವರು ಹೊಸ ಕಸ್ಟಮರೇ. ಸೊ ಹಲ್ಸೂರಿಂದ ಆರ್ಡರ್ ಮಾಡಿರೋದು ಇವ್ರು ಕಸ್ಟಮರು. ಇವರು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು ಡಿಸೈನು. ಈ ಥರ ಡಿಸೈನ್ ನಾವು ಲಾಸ್ಟ್ ಟೈಮು ಮಾಡಿದ್ವು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಡ್ರಾಪ್ ಇಲ್ಲಿ ಕೆಳಗಡೆ ಪರ್ಲೊಂದು ಆ್ಯಡ್ ಮಾಡಿದರು ಕಸ್ಟಮರ್ ಅವರು. ಸೊ ಇದು ಒರಿಜಿನಲ್ ಡಿಸೈನಲ್ಲಿ ಪರ್ಲೇನೂ ಇರಲಿಲ್ಲ, ಬಟ್ ಅವರು ಪರ್ಲೊಂದು ಬೇಕು ಅಂತ ಹೇಳಿದ್ರು. ಸೊ ಆ ಡಿಸೈನು ತೋರಿಸಿದ್ವು. ಬೇಡ ನಮ್ಗೆ ಈ ಟೈಪೇ ಬೇಕು ಅಂತ ಹೇಳಿದ್ರು. ಸೊ ಈ ಟೈಪೇ ಮಾಡಿದ್ದೀವಿ. ಇದು ಆ್ಯಕ್ಚುಲಿ 6.5 ಗ್ರಾಮಲ್ಲೇ ಆಗುತ್ತೆ. ಬಟ್ ಅವ್ರೇನಂದರೆ ಅಮೌಂಟ್ ಇದೆ, ಇನ್ನು ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ ಹೇಳ್ಬಿಟ್ಟು 1 ಗ್ರಾಮ್ 1.5 ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು 8 ಗ್ರಾಮ್ ವೆಯ್ಟಲ್ಲಿ ಮಾಡಿಸ್ಕೊಂಡಿದ್ದಾರೆ. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆ. ಅಕೇಶ್ನಲಿ ವೇರ್ಗೆ, ಫಂಕ್ಷನ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಇದು. 8 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಮತ್ತು ಇದು ಬಂದುಬಿಟ್ಟು ಚಿಂತಾಮಣಿಯಿಂದ ಆರ್ಡರ್ ಮಾಡಿರೋದು ಕಸ್ಟಮರು. ಸೊ ಕಪಲ್ ರಿಂಗ್ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ. ಇವ್ರು ಬಂದುಬಿಟ್ಟು ಆ್ಯಕ್ಚುಲಿ ಅವ್ರದ್ದು ಆ್ಯನಿವರ್ಸರಿ ನಿಯರ್ ಆ ಥರದಲ್ಲಿ ಆ್ಯನಿವರ್ಸರಿ ಇದೆ. ಐ ಥಿಂಕ್ 17 ಸಮಥಿಂಗ್ ಏಪ್ರಿಲಲ್ಲಿ. ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು, ಸೊ ಒಂದು ಮೆಮೊರಿ ಆಗಿರಲಿ ಅಂತ ಹೇಳ್ಬಿಟ್ಟು ಅವರು ಈ ಥರ ರಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಅವರು ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿರೋ ಡಿಸೈನು. ಮತ್ತು ಇದ್ರ ಮೇಲೆ ಅವರು ನೇಮು ಎನ್ಗ್ರೇವ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ದೊರಬಾಬು ಅಂತಿದೆ, ಮತ್ತು ಇದರಲ್ಲಿ ಶಿಲ್ಪಾ KV ಅಂತಿದೆ. ಮತ್ತು ಇದರಲ್ಲಿ ಕೆಳಗಡೆ ಲಾಸ್ಟ್ ಟೈಮ್ ಕಪಲ್ ರಿಂಗ್ ಮಾಡಿದಾಗೂ ಹೇಳಿದ್ದೆ, ಕೆಳಗಡೆ ನೀವು ರಿಂಗ್ ಒಳಗಡೆ ನೀವೇನಾದರೂ ಇನ್ಶಿಲ್ಲು ಎನ್ಗ್ರೇವ್ ಮಾಡ್ಕೊಬೋದು, ಮತ್ತು ಡೇಟು ಎನ್ಗ್ರೇವ್ ಮಾಡ್ಕೊಬೋದು ಅಂತ. ಸೊ ಅವರು ಆ್ಯನಿವರ್ಸರಿ ಡೇಟ್ ಎನ್ಗ್ರೇವ್ ಮಾಡ್ಕೊಂಡಿದ್ದಾರೆ. ಸೊ 17/4/2015 ಅಂತ. ಸೊ ಈ ಥರ ಏನಾದರೂ ಮಾಡ್ಕೊಂಡು ನಿಮ್ಗೆ ಮೆಮೊರಿ ಈ ಥರ ಇರುತ್ತೆ. ಸೊ ಆ್ಯನಿವರ್ಸರಿಗೆ ಅವರು ಮಾಡಿಸ್ಕೊಂಡಿದ್ದಾರೆ. ಎರಡೂ ಬಂದುಬಿಟ್ಟು ಅರೌಂಡ್ 11 ಗ್ರಾಮ್ ವೆಯ್ಟ್ ಆಗಿದೆ. ಸೊ ಇದು ನಾರ್ಮಲ್ ಕಪಲ್ ರಿಂಗು ಬ್ಯಾಂಡ್ ಡಿಸೈನ್ಗಿನ ಇದೊಂದು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಆಗಿದೆ. ಡೀಟೇಲಿಂಗ್ ಇದು ಡಿಸೈನ್ ನೋಡ್ಬೋದು. ಮತ್ತು ಲಾಸ್ಟಲ್ಲಿ ತೋರಿಸ್ತೀನಿ. ಚೆನ್ನಾಗಿದೆ ಡಿಸೈನ್, ಇದು ಸ್ಟ್ರಾಂಗ್ ಆಗಿದೆ. ಎರಡು ಸೇರಿ ಒಂದು 11 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಮತ್ತು ಇದು ಚಿಕ್ಕ ಮಗುಗೆ ಕಾಲ್ಗೆಜ್ಜೆ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದು ಬಂದುಬಿಟ್ಟು ಅರೌಂಡ್ ವೆಯ್ಟ್ ಒಂದು 15 ಗ್ರಾಮ್ ವೆಯ್ಟ್ ಆಗಿದೆ. ಸೊ ಇದು ಚಿಕ್ಕ ಮಗುಗೆ ಚಿನ್ನದ್ರಲ್ಲಿ ಮಾಡಿಸ್ಕೊಂಡಿದ್ದಾರೆ ಅವರು. ಸೊ 15 ಗ್ರಾಮ್ ವೆಯ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ನಿಮಗೂ ಈ ಥರ ಏನಾದರೂ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ಇವರು ಚಾಂದ್ಬಾಲಿ ಆರ್ಡರ್ ಮಾಡಿದ್ರಲ್ಲ ಕಸ್ಟಮರು ಆಲ್ಸೂರಿಂದ. ಸೊ ಇವರು ಇನ್ನೊಂದು ಬ್ರೇಸ್ಲೆಟ್ ಒಂದು ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ರು. ಸೊ ಅವ್ರ ಹತ್ರ ಇವಾಗ ಒಂದು 10 ಗ್ರಾಮ್ಸ್ ಬ್ರೇಸ್ಲೆಟ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಅಮೌಂಟ್ ಇರಲಿಲ್ಲ ಅವ್ರ ಹತ್ರ. ಒಂದು 30,000 ಸಮಥಿಂಗ್ ಏನಾಯಿತು. ಅದಕ್ಕೆ ನಾವೇನು ಹೇಳೋದು ಅಂದರೆ ಅಮೌಂಟ್ ಇದ್ದರೆ ಖರ್ಚಾಗುತ್ತೆ, 24 ಕ್ಯಾರೆಟ್ ಗೋಲ್ಡ್ ತೊಗೊಂಡು ಇಟ್ಕೊಂಡಿರಿ. ಮತ್ತು ನೀವು ಬ್ರೇಸ್ಲೆಟ್ ಮಾಡಿದಾಗ ಅದು ಕೊಟ್ಟರೆ ಅದು ವೆಯ್ಟ್ ಏನಿದೆ ಜ್ಯುವೆಲ್ರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹಂಗಂತ ಹೇಳ್ಬಿಟ್ಟು ಕಸ್ಟಮರ್ ಮತ್ತೆ 4 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಿದ್ದಾರೆ. ಸೊ ಅದು ಡೆಲಿವರಿ ಕೊಡಬೇಕು. ಏನಂದರೆ ಅವರು ಆರ್ಡರ್ ಮಾಡಿದಾಗ ರೇಟ್ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ತುಂಬಾ ಹೈ ಆಗಿದೆ. ಇನ್ನೊಂದು ವಿಷಯ, ಗೋಲ್ಡ್ ರೇಟ್ ಅಂದರೆ ನೆನಪಾಯಿತು. ಸೊ ಎಲ್ಲರೂ ರೇಟ್ ಕಮ್ಮಿ ಆಗುತ್ತೆ, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ನೋಡ್ಬೋದು, ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು, ರೇಟ್ ತುಂಬ ಕಮ್ಮಿ ಆಗುತ್ತೆ, 56,000 ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅದು ಹೆಂಗಂತನೂ ಹೇಳೋಕ್ಕಾಗಲ್ಲ. ಯಾಕಂದರೆ 56,000 ಬರೋಕ್ಕೆ ಚಾನ್ಸ್ ಇಲ್ಲ. ಏನಾದರೂ ಕರೆಕ್ಷನ್ ಆದರೂ 100 ಅಥವಾ 200 ರೂಪೀಸ್ ಕರೆಕ್ಷನ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್, ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು 500 ರೂಪೀಸ್ ಕರೆಕ್ಷನ್ ಆಗುತ್ತೆ ಅಷ್ಟೇ. ಯಾಕಂದರೆ 56,000ಗೆ ಎಲ್ಲ ಬರೋ ಚಾನ್ಸ್ ಇಲ್ಲ. ಗೋಲ್ಡ್ ರೇಟ್ ಯಾವತ್ತೂ ಜಾಸ್ತಿ ಆಗೋದೇ ಹೊತ್ತು ಕಮ್ಮಿ ಅಂತೂ ಆಗಲ್ಲ. ನೀವು ಪಾಸ್ಟ್ 100 ಇಯರ್ಸ್ ಹಿಸ್ಟ್ರಿ ತೊಗೊಂಡ್ರೂ ಜಾಸ್ತಿನೇ ಆಗ್ತಾ ಇರುತ್ತೆ ಹೊತ್ತು ಕಮ್ಮಿ ಅಂತೂ ಆಗಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಚಿನ್ನ ತೊಗೊಂಡು ಇಟ್ಕೊಂಡಿರಿ. ನೀವು ಡಿಸೈನ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ 24 ಕ್ಯಾರೆಟ್ ತೊಗೊಂಡು ಇಟ್ಕೊಂಡಿರಿ. ಮತ್ತು ನೀವು ಡಿಸೈನ್ ಎಲ್ಲ ಸೆಲೆಕ್ಟ್ ಆದಮೇಲೆ ಮತ್ತೆ ಅದನ್ನೇ ಕೊಟ್ಟು ನೀವು ಜ್ಯುವೆಲ್ರಿ ಮಾಡಿಸ್ಕೊಬೋದು. ಮತ್ತು ಇನ್ನೊಂದು ಬ್ಯಾಂಗಲ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇವರು ಬಂದುಬಿಟ್ಟು ಹಳೆ ಕಸ್ಟಮರೇ, ನಮ್ಮ ಹತ್ರ ತುಂಬ ಜ್ಯುವೆಲ್ರಿ ಮಾಡಿಸ್ಕೊಂಡಿದ್ದಾರೆ. ಸೊ ಬ್ಯಾಂಗಲ್ದು ಆಲ್ರೆಡಿ ನೆನ್ನೆ ಡೆಲಿವರಿ ಕೊಟ್ಬಿಟ್ಟಿದ್ವಿ ಕಸ್ಟಮರ್ಗೆ. ಅದು ತುಂಬ ಚೆನ್ನಾಗಿ ಬಂದಿತ್ತು, ಸಿಂಗಲ್ ಬ್ಯಾಂಗಲ್ ಅದು ನೋಡ್ಬೋದು ನೀವು. ಇದು ಏನಂದರೆ ಅರೌಂಡ್ 25 ಗ್ರಾಮ್ ವೆಯ್ಟಲ್ಲಾಗಿದೆ. ಇದು ಬಂದುಬಿಟ್ಟು ಮತ್ತು ಲಕ್ಷ್ಮಿ ಮತ್ತು ಪಿಕಾಕ್ ಕಾಂಬಿನೇಷನಲ್ಲಾಗಿದೆ. ಸೊ ಒರಿಜಿನಲ್ ಪಿಕ್ಚರಲ್ಲಿ ಏನಿತ್ತಂದರೆ ಲಕ್ಷ್ಮಿ ಮತ್ತು ಒಂದು ಫ್ಲವರ್ ಇತ್ತು. ಸೊ ಅವರು ಫ್ಲವರ್ ಬೇಡ, ಬೇರೆ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಮತ್ತು ಹಂಗೆ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡ್ತಾ ಇದ್ರು ಅವರು. ಮತ್ತು ಅವ್ರ ಹತ್ರನೂ ಕೆಲವೊಂದು ರೆಫರೆನ್ಸ್ ಇಮೇಜಸ್ ಇತ್ತು. ಸೊ ಅದರಲ್ಲಿ ಏನಂತಂದರೆ ಪಿಕಾಕ್ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕಾಗಿ ಇದೆರಡು ಕಾಂಬಿನೇಷನಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ರು. ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಆ ಥರನೇ ಮಾಡಿಸ್ಕೊಂಡಿದ್ದಾರೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟಾಗಿ ಬಂದಿದೆ.
ಲಕ್ಷ್ಮಿ ಪಿಕಾಕು ಡೀಟೇಲಿಂಗ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತು ಇದಕ್ಕೆ ಸ್ಕ್ರೂ ಇರೋದ್ರಿಂದ ನೀವು ಸ್ಕ್ರೂ ಓಪನ್ ಮಾಡಿ ಹಾಕ್ಕೊಳ್ಬೋದು. ಸೊ ಯಾಕಂದರೆ ಕೆಲವ್ರಿಗೆ ಹಂಗೆ ಇಡ್ಸಲ್ಲ. ಸೊ ಒಬ್ಬರಿಗೆ ಒಂದು ಸೈಜ್ ಆದರೆ ಇನ್ನೊಬ್ರಿಗೆ ಆಗಲ್ಲ. ಸೊ ಆ ಥರ ಯಾರಾದರೂ ಅಕ್ಕ ತಂಗಿ ಯಾರಾದರೂ ಇದ್ದರೆ ಮನೇಲಿ ಬೇರೆಯವ್ರಿಗೂ ಯೂಸ್ ಮಾಡ್ಬೋದು ಸ್ಕ್ರೂ ಇದ್ದರೆ. ಇದು ವಿಷಯ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಶಾಪಲ್ಲಿ ಹೋದರೆ ನೀವು ರೆಡಿ ಯಾವುದೋ ಒಂದು ಬ್ಯಾಂಗಲ್ಲಿ ಇರುತ್ತೆ, ತೊಗೊಂಡು ಬಂದುಬಿಡ್ತೀರಾ, ಅಲ್ಲಿಗೆ ಮುಗೀತು. ಮಾಡಿಸ್ಕೊಬೇಕಾದ್ರೆ ಶಾಪಲ್ಲಿ ಹೋಗ್ಬಿಟ್ಟು ತೊಗೊಂಡು ಬರೋದಕ್ಕಿಂತ ಈ ಥರ ಕಸ್ಟಮೈಸ್ ನಿಮಗೆ ಏನು ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ಯಾಕಂದರೆ ಜ್ಯುವೆಲ್ರಿ ನೀವು ವೇರ್ ಮಾಡಿದ್ರೆ ನೀವು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಿಮ್ಮ ಪರ್ಸ್ನಲ್ ಟೇಸ್ಟ್ ಏನು, ನಿಮ್ಮ ವೇ ಆಫ್ ಲೈಫ್ ಸ್ಟೈಲ್ ಏನು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇನ್ನೊಂದು ಬೇರೆ ಯಾರೋ ಮಾಡಿರೋ ಡಿಸೈನ್ಗಿನ್ನ ನಿಮಗೆ ಇಷ್ಟ ಆಗಿರೋ ಡಿಸೈನ್ ಮಾಡಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ನಿಮಗಿನ್ನ ಅದು ಖುಷಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಯಾಕಂದರೆ 2-3 ಜ್ಯುವೆಲ್ರಿಯಲ್ಲಿ ನೋಡ್ತೀರಾ, ಸೊ ಅದರಲ್ಲಿ ಒಂದು ಪಾರ್ಟ್ ಇಷ್ಟ ಆಗಿರುತ್ತೆ, ಇನ್ನೊಂದು ಜ್ಯುವೆಲ್ರಿಯಲ್ಲಿ ಇನ್ನೊಂದು ಪಾರ್ಟ್ ಇಷ್ಟ ಆಗಿರುತ್ತೆ. ಈ ಥರ 2-3 ಜ್ಯುವೆಲ್ರಿ ಕ್ಲಬ್ ಮಾಡಿಬಿಟ್ಟು ಮಾಡೋದ್ರಿಂದ ನೀವೇ ಒಂಥರ ಹೊಸ ಡಿಸೈನ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಯಾರಿಗಾದ್ರೂ ನೀವು ತೋರಿಸಿದಾಗೂ ಅಷ್ಟೇ ಜ್ಯುವೆಲ್ರಿ ನಾನೇ ಡಿಸೈನ್ ಮಾಡಿರೋದಂತಲೂ ಹೇಳ್ಕೊಬೋದು. ಯಾಕಂದರೆ ಆ್ಯಕ್ಚುಲಿ ನೀವೇ ಡಿಸೈನ್ ಮಾಡ್ತಿರೋದು. ಯಾಕಂದರೆ ಅದರಲ್ಲೊಂದು ಡಿಸೈನ್ ಇದರಲ್ಲೊಂದು ಡಿಸೈನ್ ಎಲ್ಲ ತೊಗೊಂಡು ನೀವೊಂದು ಎಕ್ಸ್ಪರಿಮೆಂಟ್ ಬೋಲ್ಡ್ ಡಿಸಿಷನ್ ತೊಗೊತಿದ್ದೀರಾ. ಸೊ ಅದರಿಂದ ನಿಮ್ಗೆ ಏನಾಗ್ತದೆ ಅಂದರೆ ರಿಸಲ್ಟ್ ಯಾವತ್ತೂ ಪಾಸಿಟಿವ್ ಆಗೇ ಬರುತ್ತೆ. ಸೊ ಇದು ವಿಷಯ. ನೀವೇನಾದರೂ ಜ್ಯುವೆಲ್ರಿ ಮಾಡಬೇಕು ಅಂದ್ಕೊಂಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಪಿನ್ನಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿ, 2-3 ಡಿಸೈನ್ ನೋಡಿ, ಮತ್ತು ನಮ್ಮನ್ನು ಅಪ್ರೋಚ್ ಆಗಿ ಇದೆರಡು ಕ್ಲಬ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳಿ. 99.9% ಎಲ್ಲನೂ ಜ್ಯುವೆಲ್ರಿ ಏನು ಬೇಕಾದ್ರೂ ಕಸ್ಟಮೈಸ್ ಮಾಡ್ಬೋದು. ಕಸ್ಟಮೈಸ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಿರೋ ಜ್ಯುವೆಲ್ರಿ ನೀವೇ ಮಾಡಿಸ್ಕೊಳ್ಳಿ, ನೀವೇ ಜ್ಯುವೆಲ್ರಿ ಅದನ್ನು ವೇರ್ ಮಾಡಿ. ಅದು ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಸಂತೋಷ ಕೊಡುತ್ತೆ. ಇದು ವಿಷಯ. ತುಂಬ ಹೇಳಿ ತಲೆ ತಿನ್ನೋದು ಬೇಡ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಬೇರೆಯವ್ರಿಗೆ ಉಪಯೋಗ ಆಗುತ್ತಂದರೆ ಶೇರ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಹಳೆ ಕಸ್ಟಮರ್ ಯಾರ್ಯಾರು ನಮ್ಮ ಹತ್ರ ಜ್ಯುವೆಲ್ರಿ ಮಾಡಿಸ್ಕೊಂಡಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಹೊಸ್ದಾಗಿ ಯಾರಾದರೂ ಆರ್ಡರ್ ಮಾಡಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡಿರಿ, ಇಂಥ ಹೊಸ ಕಂಟೆಂಟ್ಗೆ ನೋಟಿಫಿಕೇಷನ್ ಬರುತ್ತೆ. ಜ್ಯುವೆಲ್ರಿ ಡೀಟೇಲ್ ಎಲ್ಲ ನಾನು ಲಾಸ್ಟಲ್ಲಿ ನೋಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತು ಇದು ಮಾಂಗಲ್ಯ ಸರ, ಟೈರು ಮತ್ತು ಬಲ್ಬ್ ಡಿಸೈನಲ್ಲಿ ಬಂದಿದೆ. ಸೊ ಬಲ್ಬ್ ಅದು ಲಾಸ್ಟ್ ವಿಡಿಯೋ ಫೋಟೋಲ್ಲಿ ನೋಡಿದಂಗೆ ನೀವು ಬರೀ ಬಲ್ಬ್ ಇತ್ತು. ಸೊ ಇದರಲ್ಲಿ ಏನಂದರೆ ಇನ್ನು ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಬಲ್ಬ್ ಹತ್ರ ಏನು ಮಾಡಿದ್ದೀವಿ, ಕಟಿಂಗ್ ಟೈಪ್ ಮಾಡಿದ್ವಿ. ಇದು ಮಿಲ್ಲರ್ ಕಟಿಂಗ್ ಅಂತೀವಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಇನ್ನು ಸ್ವಲ್ಪ ಡಿಸೈನ್ ಎಲಿವೇಟಾಗಿ ಕಾಣಿಸುತ್ತೆ. 24 ಇಂಚಸ್ ಲಾಂಗ್ ಎಲ್ಲಾಗಿದೆ, ಅರೌಂಡ್ 29 ಗ್ರಾಮ್ ಆಗಿದೆ. ಮಂಗೆಲ್ಲ ಸರ ಮಾಡಿಕೊಂಡ್ರೆ ನೀವು ಮಿನಿಮಮ್ ಒಂದು 30 ಗ್ರಾಮಲ್ಲಿ ಮಾಡ್ಕೊಳ್ಳಿ. ಸೊ ನಿಮಗೆ ನೋಡೋಕ್ಕೂ ಸ್ವಲ್ಪ ದಪ್ಪ ಕಾಣಿಸುತ್ತೆ ಮತ್ತು ಲೈಫು ಬರುತ್ತೆ. ಡಿಸೈನ್ ಕ್ಲೋಸಾಗಿ ನೋಡ್ಬೋದು ನೀವು. ಮತ್ತು ಇದು ಕಪಾಲ್ ರಿಂಗ್ ನೋಡ್ಬೋದು. ನಾರ್ಮಲ್ ಬ್ಯಾಂಡ್ ಕಂಪೇರ್ ಮಾಡಿದ್ರೆ ಇದು ಒಂದು ಟೈಪ್ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಇದು ಒಳಗಡೆ ಎನ್ಗ್ರೇವಿಂಗ್ ನೋಡ್ಬೋದು, 17/4/2015 ಅಂತ, ಅದು ಅವ್ರ ಆ್ಯನಿವರ್ಸರಿ ಡೇಟು. ಸೊ ಶಿಲ್ಪಾ KV ಅಂತ ಮತ್ತು ದೊರಬಾಬು ಅಂತ ಹೇಳ್ಬಿಟ್ಟು ಎನ್ಗ್ರೇವ್ ಮಾಡಿಸ್ಕೊಂಡಿದ್ದಾರೆ. ಇದು ಅವರು ಆ್ಯನಿವರ್ಸರಿಗೆ ಮಾಡ್ಕೊಂಡಿರೋದು. ಎರಡು ಸೇರಿ ಒಂದು 11 ಗ್ರಾಮ್ ವೆಯ್ಟ್ ಆಗಿದೆ. ಡಿಸೈನ್ ನೋಡ್ಬೋದು ನೀವು, ಸೂಪರಾಗಿ ಬಂದಿದೆ ಡಿಸೈನ್ ಅಂತೂ. ಫಿನಿಶಿಂಗು ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಈ ಥರ ಏನಾದರೂ ಬೇಕಾದರೆ ಮಾಡಿಸ್ಕೊಬೋದು. ಚಾಂದ್ಬಾಲಿ ಡಿಸೈನ್ ಇದು ನೋಡ್ಬೋದು, ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ತುಂಬ ಗ್ರ್ಯಾಂಡ್ ಆಗಿದೆ, ತುಂಬ ಎಕ್ಸಲೆಂಟಾಗಿ ಬಂದಿದೆ. ಸೊ ಕೆಳಗಡೆ ಲಕ್ಷ್ಮಿ ಕಾಸ್ಟ್ ಟೈಪ್ ಬಂದಿದೆ. ಎಲ್ಲ ಒಂದು 8 ಗ್ರಾಮ್ ವೆಯ್ಟಲ್ಲಾಗಿದೆ. ಇದು ಬೇಕಾದರೆ 6.5 ಗ್ರಾಮಲ್ಲಿನೂ ಮಾಡ್ಬೋದು. ಡಿಸೈನ್ ನೋಡಿ. ಇದು ಲಕ್ಷ್ಮಿ ಪೆಂಡೆಂಟ್ ನೋಡ್ಬೋದು ನೀವು, ನಕಾಸ್ ವರ್ಕಲ್ಲಾಗಿರೋದು. ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ, ಲಕ್ಷ್ಮೀ ದೇವಿ ಮಂಟಪದಲ್ಲಿ ಕೂತ್ಕೊಂಡಿರೋ ಟೈಪ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಕೆಳಗಡೆ ಡ್ರಾಪ್ಸ್ ನೋಡ್ಬೋದು. ಇದು ಗುಂಡು ಮತ್ತು ಪರ್ಲು ಕಾಂಬಿನೇಷನಲ್ಲಾಗಿ ಬಂದಿದೆ. ಸೊ ಬರೀ ಗುಂಡು ಆದರೆ ಸ್ವಲ್ಪ
ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಪರ್ಲ್ನ ಹಾಕಿದ್ದೀವಿ. ಸೊ ಅದಕ್ಕಾಗಿ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಅವ್ರ ಹತ್ರ ಆಲ್ರೆಡಿ ಮುತ್ತಿನ ಸರ ಇದೆ, ಸೊ ಅದಕ್ಕೆ ಈ ಟೈಪ್ ಪೆಂಡೆಂಟ್ ಮಾಡಿಸ್ಕೊಂಡಿದ್ದಾರೆ. ಒಂದು 15 ಗ್ರಾಮ್ ವೆಯ್ಟ್ ಆಗಿದೆ. ಡಿಸೈನ್ ನೋಡ್ಬೋದು ನೀವು, ನಕಾಸ್ ವರ್ಕಲ್ಲಿ ಆಗಿರೋದು. ಇದೇನಂದರೆ ನಕಾಸ್ ವರ್ಕ್ ಮಾಡಬೇಕಾದ್ರೆ ಪ್ರತಿಯೊಂದು ಸಲನೂ ಇದು ಕೈಯಿಂದನೇ ಮಾಡ್ತಾರೆ. ಸೊ ಡೈ ಆ ಟೈಪ್ ಏನು ಯೂಸ್ ಮಾಡಲ್ಲ. ಡಿಸೈನ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಎಕ್ಸಲೆಂಟಾಗಿ ಬಂದಿದೆ. ಲಕ್ಷ್ಮಿ ಮಂದಹಾಸ ಸ್ಮೈಲ್ ಎಲ್ಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಮತ್ತು ಇದ್ರದ್ದು ಸ್ಟೋನ್ ವೆಯ್ಟ್ ಎಲ್ಲ ಏನಿದೆ ಅದೆಲ್ಲ ಕಸ್ಟಮರ್ಗೆ ಮೈನಸ್ ಕೊಡ್ತೀವಿ, ಪರ್ಲ್ ವೈಟು ಸ್ಟೋನ್ ವೆಯ್ಟ್ ಎಲ್ಲ.